Hello my dear students, welcome to Easy Class YouTube channel. So, ಇವತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ ಇರುವಂತಹ ಎಕ್ಸರ್ಸೈಸ್ 2.2 ಕ್ವೆಶ್ಚನ್ಸ್ ನ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಸಾಲ್ವ್ ಮಾಡ್ತೀನಿ ಕರೆಕ್ಟ್ ಆಗಿ ಕೇಳಬೇಕು. ಓಕೆ, ಸೊ ಫಸ್ಟ್ ಏನಿದೆ 3 sin inverse x equals to sin inverse 3x minus 4x³ ಅಂತ ಇದೆ. ಇದನ್ನ ಪ್ರೂವ್ ದ ಫಾಲೋಯಿಂಗ್ ಅಂತ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಏನಂತ ಪ್ರೂವ್ ಮಾಡಬೇಕು? LHS equals to what? RHS ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಯಾವ್ದಾದ್ರೂ ಒಂದು ನೀವು ಕನ್ಸಿಡರ್ ಮಾಡ್ಕೋಬಹುದು. ಈಗ sin inverse 3x minus 4x³ ಕನ್ಸಿಡರ್ ಮಾಡ್ತೀವಿ. ಮೀನ್ಸ್ ಇಟ್ ಈಸ್ RHS. ಓಕೆ, ಸೊ ಈಗ ಏನ್ ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಇನ್ ದ ಪ್ಲೇಸ್ ಆಫ್ x ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ sin θ ನ ಪುಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಪುಟ್ x equals to sin θ. ಹಾಗಾದ್ರೆ θ equals to ಏನಾಗುತ್ತೆ? ಈಗ sin ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಶಿಫ್ಟ್ ಆದಾಗ ಇನ್ವರ್ಸ್ ಫಂಕ್ಷನ್ ಆಗಿ ಕನ್ವರ್ಟ್ ಆಗಿ θ equals to sin inverse x ಅಂತ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈಗ ಸೊ ರೈಟ್ ಸೈಡ್ ಅಲ್ಲಿ ಇರುವಂತಹ ಈ ಎಕ್ಸ್ಪ್ರೆಷನ್ sin inverse 3x, x means what? sin θ minus 4x³, 4x³ x³ means sin cube θ ಅಂತ. ಓಕೆ, ಸೊ ಫಸ್ಟ್ PUC ನಲ್ಲಿ ನಮಗೊಂದು ಫಾರ್ಮುಲಾ ಗೊತ್ತು. ಯಾವುದಪ್ಪ ಅಂತಂದ್ರೆ sin 3θ equals to 3 sin θ minus 4 sin cube θ ಅಂತ ಫಾರ್ಮುಲಾ ಇದೆ. ಓಕೆ, ಸೊ ಇದೇ ಫಾರ್ಮುಲಾ ಇಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇದೆ. ಸೊ ಅದಕ್ಕಾಗಿ ಇನ್ ದ ಪ್ಲೇಸ್ ಆಫ್ sin inverse 3 sin θ I minus 4 sin cube θ ಏನಂತ ಬರೋಣ? sin 3θ. ಓಕೆ, ಸೊ sin inverse sin function. ಫಾರ್ ಎಕ್ಸಾಂಪಲ್ sin inverse of sin θ ಇದ್ರೆ ಅದೇನಾಗುತ್ತೆ? ಆನ್ಸರ್ θ ಅಂತ ಬರುತ್ತೆ. ಹಾಗಾದ್ರೆ ಇಲ್ಲಿ ಬರುವಂತ ಆನ್ಸರ್ ಯಾವ್ದಾಗುತ್ತೆ? ಈಗ 3θ. ಓಕೆ, 3 ಆನ್ಸರ್ ಹಾಗೆ ಬರ್ಕೊಳ್ಳೋಣ. θ ಅಂತಂದ್ರೆ ಏನೀಗ? sin inverse x. ಸೊ 3 sin inverse x which is our given LHS ಆಗಿರುತ್ತೆ. ಅದೇ ನಮ್ದು ಯಾವ್ದಾಗಿರುತ್ತಪ್ಪ ಅಂತಂದ್ರೆ LHS. ಸೊ hence 3 sin inverse x equals to sin inverse 3x minus 4x³ ಪ್ರೂಫ್ ಆಗುತ್ತೆ. ಓಕೆ, ಸೊ ಇದು ನಿಮಗೆ 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಬರುವಂತ ಒಂದು ಕ್ವಶನ್ ಇದೆ. ಓಕೆ, ನೋಟ್ ಮಾಡ್ಕೊಳ್ಳಿ. ಸೊ ಇನ್ನೂ ಒಂದು ಕ್ವಶನ್ ಇದೆ ಇನ್ ದ ಫಾರ್ಮ್ ಆಫ್ ಕಾಸ್ ನಲ್ಲಿ ಬರುತ್ತೆ, ಅದನ್ನು ಸಾಲ್ವ್ ಮಾಡಿ. ಓಕೆ, ಸ್ಕ್ರೀನ್ ಶಾಟ್ ತಗೊಂಡು ಸಾಲ್ವ್ ಮಾಡ್ಕೋಬಹುದು. ಓಕೆ, ಸೊ ಈಗ ಇನ್ನೊಂದು ಕ್ವಶನ್ ಇದೆ, ಎರಡನೇ ಕ್ವಶನ್. ನೀವು ಅದನ್ನ ಟ್ರೈ ಮಾಡಬಹುದು, ಬೇಕಾದ್ರೆ ಪಾಸ್ ಮಾಡಿ. ಸೊ ಆ ಕ್ವಶನ್ ಏನಪ್ಪಾ ಅಂತಂದ್ರೆ 3 cos inverse x 3 cos inverse x equals to cos inverse 4x³ minus 3x ಅಂತ ಇದೆ. ಸೊ ಸೇಮ್ ಕ್ವಶನ್ ಆಗುತ್ತೆ ಇದು. ಬಟ್ ಇಲ್ಲಿ ಸಬ್ಸ್ಟಿಟ್ಯೂಷನ್ ಏನ್ ಮಾಡಿದ್ವಲ್ಲ, ಯಾಕಂದ್ರೆ x equal to sin θ ಅಂತ, ಬಟ್ ಇಲ್ಲಿ ಏನಾಗುತ್ತೆ? x equal to cos θ ಅಂತ ತಗೊಳ್ಳೋಣ. ಓಕೆ, ಸೊ now consider RHS. ಏನಿದೆ RHS? cos inverse 4x³ minus 3x. ಸೊ x equals to ಏನಂತ ತಗೊಳ್ಳೋಣ? cos θ. ಹಾಗಾದ್ರೆ θ equals to ಏನಾಗುತ್ತೆ? ಇದು cos inverse x. ಓಕೆ, ಇವೆರಡು ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ನಲ್ಲಿ ಇದರ ಸಬ್ಸ್ಟಿಟ್ಯೂಷನ್ ಮಾಡೋಣ. cos inverse 4x³ ಅಂತಂದ್ರೆ cos cube θ minus x ಅಂತ ಅಂದ್ರೆ cos θ. ಹೌದಾ? ಈಗ cos inverse of 4 cos cube θ minus 3 cos θ ಅಂತ ಇದೆ. ಓಕೆ, 4 cos cube θ minus 3 cos θ ಅಂತಂದ್ರೆ ಮತ್ತೆ ಇದು ಫಸ್ಟ್ ಇಯರ್ ನಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಒಂದು ಫಾರ್ಮುಲಾ ಯಾವುದು? cos 3θ. ಸೊ ಅದಕ್ಕಾಗಿ ಈ ಟರ್ಮ್ ನಾನು cos 3θ ಅಂತ ಕಾಲ್ ಮಾಡ್ತೀನಿ. ಸೇಮ್ cos inverse cos ಈ ಫಂಕ್ಷನ್ ಯಾವ್ದಿರುತ್ತಲ್ಲ 3θ ಅಂತಿದಲ್ಲ, ಸೊ ಅದೇ ರಿಪೀಟ್ ಆಗುತ್ತೆ. ಸೇಮ್ 3θ ಅಂತ ಬರುತ್ತೆ. ಓಕೆ, 3θ ಅಂತಂದ್ರೆ ಏನಾಗುತ್ತೆ? ಈಗ cos inverse x which is our LHS. So therefore
RHS equals to what? LHS ಅಂತ ನೀವು ಪ್ರೂವ್ ಮಾಡಿದ್ದೀರಿ. ಓಕೆ, ಸೊ ಇದು ನಿಮ್ಮದು ಎರಡನೇ ಕ್ವಶನ್. ಸೊ ಇಲ್ಲಿ ಬರಬೇಕಾಗಿರುವಂತ ಇಂಪಾರ್ಟೆಂಟ್ ಫಾರ್ಮುಲಾ ಯಾವುದಪ್ಪ ಅಂತಂದ್ರೆ sin 3 ಥೀಟಾ ಆಮೇಲೆ cos 3 ಥೀಟಾ ಫಾರ್ಮುಲಾ ಬರ್ತಿರ್ಬೇಕು. ಸೊ ಅವಾಗ ಈ ಕ್ವಶನ್ ನ ಸಾಲ್ವ್ ಮಾಡೋದು. ಓಕೆ, ಇದು ಎಕ್ಸರ್ಸೈಸ್ 2.2 ನಲ್ಲಿರುವಂತ ಇವೆರಡು ಕ್ವಶನ್. ನೀವು ಇದನ್ನ ಪಾಸ್ ಮಾಡಿ ಇದನ್ನ ನೋಟ್ ಮಾಡ್ಬೋದು ಅಥವಾ ಸ್ಕ್ರೀನ್ ಶಾಟ್ ತಗೊಂಡಿರ್ಬೋದು. ಸೊ ಇನ್ನೊಂದು ಕ್ವಶನ್, ನೆಕ್ಸ್ಟ್ ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಏನಪ್ಪಾ ಅಂತಂದ್ರೆ tan inverse root of 1 plus x square minus 1 divided by x in which x is not equals to 0 ಅಂತ ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸ್ವಲ್ಪ ಫಾರ್ಮುಲಾ ಬೇಸ್ ಅದು ಬೇಸಿಕ್ ಇಂದ ಬರುವಂತ ಆನ್ಸರ್ಸ್ ಇದೆ. ಓಕೆ, ಸೊ ಏನಿದು tan ಇನ್ವರ್ಸ್ ರೂಟ್ ಆಫ್ 1 plus x square. ಈಗ x ಅಂತ ಅಂದ್ರೆ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಬೇಕು. ಸೊ x ಅಂತ ಬರಬೇಕಾದ್ರೆ tan ಫಂಕ್ಷನ್ ಇದ್ರೆ tan ಮತ್ತು tan ಇರುವಂತಹ ಒಂದು ಟ್ರಿಗ್ನೋಮೆಟ್ರಿ ಐಡೆಂಟಿಟಿನ ನಾವು ಐಡೆಂಟಿಫೈ ಮಾಡ್ಕೊಳ್ಬೇಕಾಗುತ್ತೆ. ಸೊ tan ಫಂಕ್ಷನ್ ಇರುವಂತ ಐಡೆಂಟಿಟಿ ಯಾವುದು? 1 plus tan square theta equals to ಏನಿಂದ ಇತ್ತು sec square theta. ಸೊ ಯಾಕಪ್ಪ ಇದನ್ನ ಚೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇಲ್ಲಿ 1 plus tan square theta ಅಂತ ಇದೆಲ್ಲ, ಇಲ್ಲಿ 1 plus x square ಅದೇ ಎಕ್ಸ್ಪ್ರೆಷನ್ ಇಲ್ಲಿ ರಿಪೀಟ್ ಆಗುವಂತ ಚಾನ್ಸ್. ಆಮೇಲೆ ಇಲ್ಲಿ ನೀವು ಹೆಂಗ್ ಮಾಡ್ಬೋದು? tan square theta equals to sec square theta plus 1 ಈ ಕಡೆ ಬಂದ್ರೆ -1 ಆಗುತ್ತೆ. ಓಕೆ, ಸೊ tan theta equals to ಏನಂತ ಬರೀಬಹುದು? ರೂಟ್ ಆಫ್ sec square theta minus. ಸೊ ಈ ಟೈಪ್ ಇದ್ದಾಗ ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಕೊಳ್ಳಿ tan ಅಂತ ಹೇಳಿ. ಸೊ ಈ ಟೈಪ್ ಏನಾದರೂ ರೂಟ್ ಆಫ್ x square minus 1 ಅಂತ ಬಂದಿದ್ರೆ ಅವಾಗ sec square theta minus 1 ಇಂದ ಹೋಗಬೇಕಾಗುತ್ತೆ. ಓಕೆ, ಸೊ ಅದಕ್ಕಾಗಿ ಈಗ ಇದೇ ಎಕ್ಸ್ಪ್ರೆಷನ್ ಇರೋದ್ರಿಂದ ಇದನ್ನ ಯೂಸ್ ಮಾಡೋಣ. ಓಕೆ, ಸೊ ನೆಕ್ಸ್ಟ್ put x equals to tan theta. ಓಕೆ, ಏನಾಗುತ್ತೆ? theta equals to ಏನಂತ ಬರೀಬಹುದು? ಇದನ್ನ tan inverse x ಅಂತ ನಾವಿದನ್ನ ಬರೀಬಹುದು. ಈಗ ಇದನ್ನ ನಾವು ಫೈಂಡ್ ಮಾಡ್ಬೇಕಂದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. tan inverse root of 1 plus x means ಏನಾಯ್ತು? tan theta. ಇದರಲ್ಲಿ ಇದೆ ಅದ ಸ್ಕ್ವೇರ್, ಅದಕ್ಕಾಗಿ 1 plus tan square theta ಅಂತ ಆಗುತ್ತೆ. ಮೈನಸ್ ಏನಾಯ್ತು? 1 ಡಿವೈಡೆಡ್ ಬೈ x ಅಂತ ಕೊಟ್ಟಿದ್ದಾರೆ. x ಅಂತಂದ್ರೆ ಏನು? tan theta ಕೊಟ್ಟು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಅಂದ್ರೆ ನಾವು tan inverse ರೂಟ್ ಆಫ್ 1 plus tan square theta ಅಂತಂದ್ರೆ 1 plus tan square theta ಅದೇ ಸ್ಕ್ವೇರ್ ಈ ಕಡೆ ಬಂದ್ರೆ ಈ ಎಕ್ಸ್ಪ್ರೆಷನ್ ಏನಾಗುತ್ತೆ? ರೂಟ್ ಆಫ್ 1 plus tan square theta ಇದ್ರ ಸ್ಕ್ವೇರ್ ಕಡೆ ಶಿಫ್ಟ್ ಆಗಿರೋದ್ರಿಂದ ಇದು sec theta ಆಗುತ್ತೆ. ಹಾಗಾದ್ರೆ ಈ ಎಕ್ಸ್ಪ್ರೆಷನ್ ಏನಂತ ಬರೀಬಹುದು ನಾವೀಗ? sec theta minus 1 divided by ಏನಂತ ಬರೀಬಹುದು? tan theta. ಓಕೆ, ಈಗ ನೆಕ್ಸ್ಟ್ ಬರುವಂತ ಸ್ಟೆಪ್ಸ್ ಗಳು ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಅಂತ ಅನ್ಸುತ್ತೆ, ಏನ್ ಮಾಡಬೇಕಂತ ಗೊತ್ತಾಗಲ್ಲ. ಅವಾಗ sec theta ನಾವು ಸಿಂಪ್ಲಿಫೈಡ್ ಫಾರ್ಮ್ ದ ಬರ್ಕೊಳ್ಳೋಣ. sec theta ಹೇಗೆ ಬರ್ಕೊಳ್ಳಬಹುದು? tan inverse sec theta ಅಂತಂದ್ರೆ ಏನು? 1 by cos theta ಮೈನಸ್ ಏನಿದೆ 1 divided by 1 ಅಂತ ಇದೆ. tan theta ಹೇಗೆ ಬರೀಬಹುದು? sin theta divided by what? cos theta ಅಂತ ಬರೀಬಹುದು. ಓಕೆ, ಈಗ LCM ಅನ್ನ ತಗೊಳ್ಳೋಣ. cos theta 1 LCM ಏನು ಬರುತ್ತೆ? as usual cos theta 1 into cos theta 1 minus cos theta. ಓಕೆ, sin theta by cos theta ಸಿಂಪ್ಲಿ ಫಾರ್ಮ್ ದಾಗ as usual ಬಂದ್ರೆ ಈ cos theta ಏನಾಗುತ್ತೆ? ಈಗ ಕ್ಯಾನ್ಸಲ್ ಔಟ್ ಆಗುತ್ತೆ. ಓಕೆ, ರಿಮೈನಿಂಗ್ ಏನಾಯ್ತು? ಈಗ tan inverse 1 minus cos theta divided by what? sin theta ಅಂತ ಬರುತ್ತೆ. 1 minus cos theta divided by sin theta ಇದನ್ನ ಎಕ್ಸ್ಪ್ರೆಸ್ ಹೇಗೆ ಮಾಡ್ತೀರಾ? tan inverse. ಓಕೆ, tan inverse 1 minus cos theta ಅಂತಂದ್ರೆ ಏನು ಬರೀಬಹುದು? 1 minus cos theta is nothing but what? 2 sin square theta by 2 ಅಂತ ಫಾರ್ಮುಲಾ ಇದೆ. ಅದೇ sin theta ನ ಹಾಫ್ ಆಂಗಲ್ ನಲ್ಲಿ ಏನು ಬರೀತಾರ? 2 sin theta by 2 cos theta by 2 ಅಂತ ಇದೆ. So 1 minus cos theta is equal to 2 sin square theta by 2.
sin theta ಇದ್ರೆ 2 sin theta by 2 cos theta by 2. ಸೊ ಅದನ್ನ ಇದರಲ್ಲಿ ಕೊಟ್ಟು ಮಾಡೋಣ. 1 minus cos theta ಅಂದ್ರೆ ಈಗ 2 sin square theta by 2 divided by ಈ sin theta ಸ್ಪೇಸ್ ನಲ್ಲಿ 2 sin theta by 2 cos theta by 2 cancel this sin theta, this square sin theta cancel out. Remaining is sin theta by 2 divided by cos theta by 2 ಅಂತ ಬರುತ್ತೆ. ಇಲ್ಲಿ sin theta by 2 cos theta ಅಂತಂದ್ರೆ ಅಗೇನ್ ಏನಾಗುತ್ತದೆ tan theta by 2. ಸೊ tan inverse tan. ಸೊ ನೆಕ್ಸ್ಟ್ ಟರ್ಮ್ ಇಲ್ಲಿ ಏನಂತ ಬರುತ್ತೆ theta by 2 ಅಂತ ಬರುತ್ತೆ. 1 by 2 into theta ಅಂತ ಬರ್ಕೊಳ್ಳೋಣ. ಓಕೆ, ಸೊ 1 by 2 as usual ಬರೆದಾಗ theta ಅಂತಂದ್ರೆ ಏನು, ಈಗ x equal to tan theta ತಗೊಂಡಾಗ theta ಅಂದ್ರೆ ಏನಾಗಿತ್ತು tan inverse x. ಸೊ theta ಪ್ಲೇಸ್ ನಲ್ಲಿ tan inverse x ಅಂತ ಬರುತ್ತೆ ಆನ್ಸರ್ ನಲ್ಲಿ. ಹಾಗಾದ್ರೆ ಆನ್ಸರ್ ಏನಾಗುತ್ತೆ 1 by 2 tan inverse x ಅಂತ. ಓಕೆ, ಸೊ ಇದು ಎಕ್ಸರ್ಸೈಸ್ 2.2 ನಲ್ಲಿರುವಂತಹ ಥರ್ಡ್ ಕ್ವೆಶ್ಚನ್. ಓಕೆ, ಸೊ ಇದು ನಿಮಗೆ 3 ಮಾರ್ಕ್ಸ್ ಕ್ವೆಶ್ಚನ್. ಹಾಗಾದ್ರೆ ಸೊ 2 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಬರುವಂತ ಪ್ರಶ್ನೆ ಆಗಿದೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಸೊ ಇಲ್ಲಿ ಬಂದಾಗ ಈ ಫಾರ್ಮುಲಾ ಆಗಿರ್ಬೋದು, ಇಲ್ಲಿ ಬಂದಾಗ ಇಲ್ಲಿ ಟ್ರಿಗ್ನೋಮೆಟ್ರಿ ಐಡೆಂಟಿಟಿ ಫಾರ್ಮುಲಾ ಆಗಿರ್ಬೋದು. ಸೊ ಇವನ್ನ ಅಪ್ಲೈ ಮಾಡಿ ಕೊಡುವಂತ ಒಂದು ಪ್ರಶ್ನೆ ಆಗಿದೆ. ಸೊ ಇದು ನಿಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು 3 ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡ್ತೀನಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.